ಇನ್ನು ಮತ್ತೆ ಕ್ಷಿಪಣಿಯನ್ನು ಪರೀಕ್ಷೆ ನಡೆಸಿದೆ ಪಾಕಿಸ್ತಾನ. ಆದರೆ ಭಾರತ ಇದಕ್ಕೆ ಡೋಂಟ್ ಕೇರ್ ಅಂತ ಅಂದಿದೆ. ಅತ್ಯಾಧುನಿಕ ಫತಾಹ್ ಕ್ಷಿಪಣಿಯನ್ನು ಪರೀಕ್ಷೆ ನಡೆದಿದೆ ಪಾಕಿಸ್ತಾನ. 120 ಕಿಲೋಮೀಟರ್ ದೂರದವರೆಗಿನ ಟಾರ್ಗೆಟ್ ಕ್ಷಿಪಣಿ ಇದು. ನಿಗೂಢ ಸ್ಥಳದಲ್ಲಿ ಈ ಒಂದು ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿದೆ ಪಾಕಿಸ್ತಾನ. ಅದೇನೋ ಅಂತಾರಲ್ಲ, ಇವರಿಗೆ ತಿನ್ನೋಕೆ ಊಟ ಇಲ್ಲದೆ ಹೋದ್ರೂ ಕೂಡ, ಅಂದರೆ ತಿನ್ನೋಕೆ ಹಿಟ್ಟಿಲ್ಲದೆ ಇದ್ರೂ ಕೂಡ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರಲ್ಲ, ಆ ಮಾತನ್ನು ಪಾಕಿಸ್ತಾನಕ್ಕೆ ಸರಿಯಾಗಿ ಹೇಳಬಹುದು, ಅದು ಅನ್ವಯ ಆಗುತ್ತೆ. ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಭಾರತೀಯ ಸಶಸ್ತ್ರ ಪಡೆಗಳಿಂದ ಪ್ರತೀಕಾರದ ದಾಳಿ ನಡೆಸುವಂತಹ ಭೀತಿ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನ 120 ಕಿಲೋಮೀಟರ್ ದೂರದವರೆಗಿನ ಗುರಿಗಳನ್ನು ಹೊಡೆಯಬಲ್ಲ ಕ್ಷಿಪಣಿಯನ್ನು ಪರೀಕ್ಷೆ ನಡೆಸಿದೆ. ಇನ್ನು ಪಾಕಿಸ್ತಾನ ಸೇನೆ ಈ ಕ್ಷಿಪಣಿ ಏನು ಪರೀಕ್ಷೆ ನಡೆಸಿದೆಯಲ್ಲ, ಅದು ನಿಗೂಢ ಸ್ಥಳದಲ್ಲಿ ಪರೀಕ್ಷೆ ನಡೆಸಿರುವಂಥದ್ದು. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಕೂಡ ಇದು ಒಳಗೊಂಡಿದೆ. ಇನ್ನು ಶತ್ರು ಗುರಿಗಳನ್ನು ನಿಖರವಾಗಿ ತಲುಪುವಂತಹ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ. ಇನ್ನು ಈ ಫತಾಹ್ ಕ್ಷಿಪಣಿ ಏನಿದೆಯಲ್ಲ, ಇದು ಯಶಸ್ವಿಯಾಗಿರೋದ್ರಿಂದ ಪಾಕಿಸ್ತಾನಿ ಸೇನೆಗೆ ಮತ್ತಷ್ಟು ಬಲ ಕೂಡ ಬಂದಿದೆಯಂತೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಏನಿದ್ದಾರೆ, ಇಂದು ಇಸ್ಲಾಮಾಬಾದ್ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ವಾರದ ಕೊನೆಯಲ್ಲಿ ದೆಹಲಿಗೂ ಕೂಡ ಅವರು ಮೊದಲು ಈ ಕ್ಷಿಪಣಿ ಪರೀಕ್ಷೆಯನ್ನು ಕೂಡ ತೆರಳೋ ಮುನ್ನ ಈ ಕ್ಷಿಪಣಿ ಪರೀಕ್ಷೆ ನಡೆದಿದೆ. ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಪಾಕಿಸ್ತಾನಕ್ಕೆ ಬಲ ಕೊಡುತ್ತಿದೆ. ಆದರೆ ಭಾರತ ಇದಕ್ಕೆ ಯಾವುದೇ ಕೇರ್ ಮಾಡಿಲ್ಲ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಇದೇ ಕ್ಷಿಪಣಿಯನ್ನು ಪಾಕಿಸ್ತಾನ ಪರೀಕ್ಷೆ ಮಾಡಿರುವಂಥದ್ದು. ಇದು ಯಶಸ್ವಿಯಾಗಿದೆಯಂತೆ. ಅಂದರೆ ನೋಡಿ, ಅವರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಕತ್ತೆ ಮಾರುವಂಥದ್ದು, ಆಮೇಲೆ ಈ ಚೀನಾ ಈ ರೀತಿಯಾದಂತಹ ರಾಷ್ಟ್ರಗಳೇನಿದೆಯಲ್ಲ, ಅವೆಲ್ಲವೂ ಕೊಡುವಂತಹ ಎಂಜಲು ಕಾಸಿಗೆ ಜೀವನವನ್ನು ನಡೆಸುವಂತಹ ಕೆಲಸವನ್ನು ಪಾಕಿಸ್ತಾನ ಮಾಡುತ್ತೆ. ಅಂತಹ ಪಾಕಿಸ್ತಾನ ಈ ರೀತಿಯಾದಂತಹ ಕ್ಷಿಪಣಿಯನ್ನು ಪರೀಕ್ಷೆ ನಡೆಸುವಂಥದ್ದು, ಅದೇ ರೀತಿಯಾಗಿ ಭಾರತಕ್ಕೆ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೂ ಕೂಡ ಇವರಿಗೆ ನಿಜವಾಗ್ಲೂ ಕೂಡ ಭಾರತ ತಕ್ಕ ಶಾಸ್ತಿಯನ್ನು ಮುಂದಿನ ದಿನಮಾನಗಳಲ್ಲಿ ಮಾಡೇ